ಸುಂದರವಾಗಿ ಹುಟ್ಟಿರೋದ ನನ್ ತಪ್ಪ. ಕೌಸಲ್ಯ ಸುಪರ ರಾಮಪೂದ ಸಂಧ್ಯಾ ಪದಪ್ಪದೆ ಉಚ್ಚಿಷ್ಟ ಮನಸ ಕಾಲ ಅತ್ಯಗಂದೆ ಮಂದಿಗಂ ಬೇವರ್ಸಿ ಮುಂಡೆ ಮಕ್ಕಳ ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಓಡ್ರೋ 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 ಇದು ಸರ್ಜಾಡ್ಡ, ಓಡ್ರೋ 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 ಇದು ಸರ್ಜಾಡ್ಡ. ಸರ್ಜ ಬಂದ ರಾಜು ಬ್ರಹ್ಮ ಮೂರ್ತಲ್ಲೇ ಯಾರಿರೋದು ಬ್ರಹ್ಮ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಕೆ ಸ್ಟಾರ್ ಯೂಟ್ಯೂಬರ್. ನಾವೆಲ್ಲ ಶಿವನ ಸಮುದ್ರ ನೋಡಿ ನೆಕ್ಸ್ಟ್ ಹೊರಟಿದ್ದು ತಲಕಾಡಿನ ಕಡೆಗೆ. ಇವತ್ತು ನನ್ನ ವ್ಲಾಗ್ ವಿಡಿಯೋ ತಲಕಾಡಿನ ಬಗ್ಗೆ, ತಲಕಾಡಿನಲ್ಲಿ ಏನೆಲ್ಲ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ನೋಡ್ಬೋದು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೊಳಿದ್ರು ತಲಕಾಡು ಬಂತು. ತಲಕಾಡು ಟಿಕೆಟ್ ತಗೊಳ್ರ. ಅದು ಗಾಡಿ ಅದು ಸೇರಿ 40. ಓಕೆ ಅಣ್ಣ. ಬೇಡ ಅಣ್ಣ, ಒಂದು 6 ಸತಿ ಬಂದಿದ್ದೀವಿ ಅಣ್ಣ, 6-7 ಸತಿ ಬಂದಿದ್ದೀವಿ. ಗೈಡ್ ಏನು ಬೇಡ ಬಿಡಿ ಅಣ್ಣ, ನಾವೇನೆಲ್ಲ ಬುಕ್ಕಲ್ಲೇ ಓದ್ಬಿಟ್ಟಿವಿ ಎಲ್ಲ. ಇನ್ನೇನು ನೋಡಿ ಇವ್ರ ಆಟೋಗಳು ನೋಡಿ. ಪರವಾಗಿಲ್ಲ, 20 ರೂಪಾಯಿ ಕಮ್ಮಿನೇ ಆಯ್ತಲ್ಲ ಗಿರಣ. ಯಾರು ಜಾಸ್ತಿ ಅನ್ಕೊಂಡು ಜಾಸ್ತಿ ಜನ ಇಲ್ವಲ್ಲ ಅದಕ್ಕೆ. ಇಲ್ಲ ಅಂದ್ರೆ ಫುಲ್ ಇಲ್ಲೆಲ್ಲ ಜನ ಇರಲ್ಲ. ಫುಲ್ ಟೂರಿಸ್ಟ್ ಬಸ್ ಕೂಡ ಇಲ್ಲಿ ಎಲ್ಲ ಮನೇಲಿ ಗಣೇಶ ಕೂರಿಸ್ತಾರಲ್ಲ ಅದಕ್ಕೋಸ್ಕರ ಬರಲ್ಲ. ನಾವುಗಳೇ ಹೋಗ್ಬಿಟ್ಟು ನೀರಲ್ಲಿ ಕುಂದಾಡ್ಕೊಂಡು ಬರ್ಬೇಕು. ಇಲ್ಲ ಅಕ್ಷಿಂತ ಟೈಮಲ್ಲಿ ಬಂದ್ರೆ ಎಂಜಾಯ್ ಮಾಡಕ್ಕಾಗತ್ತೆ. ಅವಾಗ ಬಂದ್ರೆ ಲಾಸ್ಟ್ ಟೈಮ್ ಅದಕ್ಕೆ ಬಂದಿದ್ದಲ್ಲ ಗಗನಚುಕ್ಕಿ, ಪಾರ್ಕಿಂಗ್ ಕೂಡ ಜಾಗ ಸಿಕ್ಕಿಲ್ಲ ಕಾತು. ಫೈನಲಿ ವಿ ರೀಚ್ ಇಟ್ ತಲಕಾಡು. ನೀನು ಎದ್ದಾನೆ ಬ್ರೋ, ಒಳಗಡೆ ಇನ್ನು ಮುಂದೆ ಹಾಕೋಣ, ಇಲ್ಲ ಹಾಕೋಣ. ಮುಂದೆ ಹೋಗ ಪರವಾಗಿಲ್ಲ, ಇನ್ನು ಜಾಗ ಇರ್ತದೆ. ತಲಕಾಡು ರಿವರ್, ಕಾವೇರಿ ರಿವರ್ ಮನೆ. ನೋಡಿ ಫ್ರೆಂಡ್ಸ್, ವಿದೇಶಡ್ ತಲಕಾಡು ಕಾವೇರಿ ರಿವರ್. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೆಂಗಿರುತ್ತೆ. ವಾವ್, ಎಲ್ಲಿವರು? ಏನ್ ಬಾಡಿಗಳು! ಅಯ್ಯೋ ಅಯ್ಯೋ, ತೆಗಿರೋ ಒಬ್ಬೊಬ್ರದ್ದು ಒಂದೊಂದು ಬಾಡಿ ತೋರಿಸ್ಬೇಕು. ಹಾ ತಿನ್ನಿ, ಕಮಾನ್. ನೀವು ಲೇರಾ ಸೈಡ್ ರಾ. ಹಾ ತಿಪ್ಪಣ್ರ, ತೀಣ್ರ ಇಪ್ಪಣ್ರ. ನಾನು ಇಳಿಲ್ಲ ಒಲೇ, ಮೊದಲೇ ಹುಷಾರಿಲ್ಲ. ಆಮೇಲೆ ಅಮ್ಮ ಆಮೇಲೆ ಮೆಟ್ಟಲ್ಲಿ ಹೊಡಿತಾರೆ. ಎಲ್ಲ ಜಲಕ್ರೀಡೆಗೆ ರೆಡಿ ಆಗ್ತಾ ಇದ್ದಾರೆ. ಜಲಕ್ರೀಡೆಗೆ ರೆಡಿ ಆಗ್ತಾ ಇದ್ದಾರೆ. ಅಲ್ಲ, ಚಡ್ಡಿ ಆಗಿದೆ, ಪ್ಯಾಂಟ್ ಹೆಂಗ್ ಬಿಸ್ತೆ ನೀನು? ನೋಕಣ ಮಾಡ್ತೀನಿ ನಾನು. ನೆಮ್ಮದಿಯಾಗಿ ಈಜಾಡಕ್ಕೂ ಬಿಡಲ್ಲ, ಚಡ್ಡಿ ಬಿಚ್ಚಕ್ಕೂ ಬಿಡಲ್ಲ ಅಂತೀರಲ್ಲ ಮಚ್ಚ. ಅಲ್ಲ ಮಚ್ಚ, ಸೇಮ್ ಖಾಲಿ ಹತ್ರನೇ ಅವನೇ. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕೂಗುರು ಕಪ್ಪೆ, ಕಾಣಿಸಲ್ಲ, ಬ್ಲಾಕ್ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇವನೇ ಅವನು. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ.
ನೋಡಿ ಏನ್ ಹ್ಯಾಂಡ್ಸಮ್ ಆಗಿದ್ದಾನೆ. ಅವಾಗ ಆ ರೇಂಜಲ್ಲಿ ಇದ್ದಾನೆ ಅಂದ್ರೆ ಇವಾಗ ಏನ್ ಕಮ್ಮಿನಾ ಗುರು? ಚೇತು ಒಂದು ಲುಕ್ ಕೊಡ್ ಚೇತು, ಹಂಗೆ ಒಂದು ಟೆರರ್ ಲುಕ್ ಕೊಡ್ಬೇಕು ಹಂಗೆ. ಇಲ್ಲ ಅಯ್ಯೋ 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 ಸರ್ ಸರ್ ಆಗಿದ್ರೆ ಬೇಗ ಬನ್ನಿ ಸರ್. ನೋಡಿ ಫ್ರೆಂಡ್, ಇಷ್ಟೊತ್ತವರೆಗೂ ನೀರಲ್ಲಿ ಆಟ ಆಡ್ಕೊಂಡು ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಬನ್ನಿ ಯಾವ್ಯಾವ ದೇವಸ್ಥಾನ ಇದೆ ಅಂತ ನೋಡೋಣ ಒಳಗಡೆ. ನೋಡಿ ಇಲ್ಲಿ ಯಾವುದಿದೆ: ಪಂಚಲಿಂಗ ದೇವಾಲಯ, ಪಾತಾಳೇಶ್ವರ, ಮರಳೇಶ್ವರ, ಚೌಡೇಶ್ವರ, ಗೋಕರ್ಣೇಶ್ವರ, ಕೀರ್ತಿನಾರಾಯಣ, ವೈದ್ಯನಾಥೇಶ್ವರ, ವೀರಭದ್ರೇಶ್ವರ. ಈ ದೇವಸ್ಥಾನಗಳೆಲ್ಲ ಇಲ್ಲಿದೆ. ಹೌದು. ಅಯ್ಯಪ್ಪ, ಯಾರಿಗಾರು ನಡೆಯೋಕಾಯ್ತಲ್ಲ. ಆದರೆ ನಮ್ಮ ಬಾಸ್ ನೋಡಿ ಇನ್ನೂ ಎನರ್ಜಿ ತಗ್ಗಿಲ್ಲ ಅವ್ರಿಗೆ. ಹಿಂಗೆ ನಡೀತಾರೆ ನೋಡಿ ಇಲ್ಲಿ. ಬಸ್ ಎತ್ತಿ, ಬಸ್ ತಲೆ ಎತ್ತಿ ಬಸ್ ಮೇಲೆ ನೋಡಿ. ಹೆಂಗಿದ್ರು ಹೆಂಗೆಂಗೋ ನಡೀತಾರೆ. ಹಾಂ, ಇವ್ರ ಎನರ್ಜಿಗೆ ನೋಡಿ, ಇವ್ರು ಹಿಂದೆ ಬರ್ತಾರವರು ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಆ ರೇಂಜಲ್ಲಿ ಎನರ್ಜಿ ಇದೆ ಅವ್ರಿಗೆ. ಹೇಳಿ ಬಸ್, ಬೇಡ ಸಾಕಾ? ಹಾಪಡ. ನೋಡಿ ಮೊದಲನೇ ದೇವಸ್ಥಾನ ಪಾತಾಳೇಶ್ವರ ಸ್ವಾಮಿ ದೇವಾಲಯ ಇದು. ಬನ್ನಿ ನೋಡೋಣ ಒಳಗಡೆ ಹೋಗಿ. ಬೇಡ ಆಂಟಿ, ಥ್ಯಾಂಕ್ ಯು. ನೀವೇ ಮಾಡಿಸ್ಬಿಟ್ಟಿದ್ರೆ ಎಲ್ಲೂ ಇರ್ತಿರಲ್ಲ ಆಂಟಿ. ಆಂಟಿ ಪೂಜೆ ಮಾಡಿಸಿದ್ರೆ ಆಂಟಿ ಇಲ್ಲಿ ಇರ್ತಿಲ್ವಲ್ಲ ಅಲ್ವಾ? ಸಾಕು, ಎಲ್ರದ್ದು ಸೇರಿಸಿ ಒಬ್ಬರೇ ಮಾಡಿಸ್ಬಿಟ್ರೆ ಮುಗೀತು. ಇದು ಬಂದ ತಕ್ಷಣ ಸಿಗುವಂಥ ಮೊದಲೇ ದೇವಸ್ಥಾನ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ. ನಮ್ಮ ಜೊತೆ ಬಂದಂಥ ದಿವ್ಯಾ, ಸ್ಯಾಮ್ಸಂಗ್ ದಿವ್ಯಾ ಅವರು ಪೂಜೆ ಮಾಡ್ತಾ ಇದ್ದಾರೆ. ಏನು ಗುರು ಇವ್ರ ಹೆಸರು? ಸ್ಯಾಮ್ಸಂಗ್ ಆಂಟಿ. ಹಾಂ, ಸ್ಯಾಮ್ಸಂಗ್ ಆಂಟಿ ಅವರು ಇವ್ರ ನೇಮು. ದೈವ ಭಕ್ತಿಯಲ್ಲಿ ಮುಳುಗಿದ್ದಾರೆ. ಕೌಸಲ್ಯ ಸುಪರ ರಾಮ ಪೂಜಾ ಸಂಧ್ಯಾ ಪದೇ ಉಚ್ಚಿಷ್ಟ ಮನಸ ಕಾಲ ಗತ್ಯಂದೆ ಮಂದಿಗಂ ಫೈನಲಿ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ದೇವಸ್ಥಾನದ ಕಡೆಗೆ ನಮ್ಮ ಪಯಣ. ದೇವಸ್ಥಾನ ಒಳಗೋದ್ವಿ, ಅದ್ರ ದೇವ್ರು ನೋಡೋಕೆ ಬಿಡಿಲ್ಲ, ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು, ಅದಕ್ಕೆ ತೆಗ್ದಿಲ್ಲ. ನೋಡೋಣ ನೆಕ್ಸ್ಟ್ ದೇವಸ್ಥಾನದಲ್ಲಿ ಸಿಗತ್ತಾ ದೇವಸ್ಥಾನದ ಫೋಟೋ ತೆಗಿಯೋಕ್ಕೆ, ಇಲ್ಲ ಸೇಮ್ ಅದೇ ಥರ ಇರುತ್ತಾ ಅಂತ. ಬನ್ನಿ ಹೋಗೋಣ ಮುಂದಕ್ಕೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಮರಳೇಶ್ವರ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ನೆಕ್ಸ್ಟು ನಮ್ಮ ಪಯಣ. ಹಿಂಗೆ ನಡ್ಕೊಂಡು ಹೋಗೋದು ಮರಳಲ್ಲಿ ದಾಟ್ಕೊಂಡು. ಹೋಗೋಣ. ಎಲ್ಲ ಎನರ್ಜಿಲಿ ತುಂಬಿದ್ದಾರೆ. ಮುಂದೆ ನಡ್ಕೊತ ಹೋದಾಗ ಗೊತ್ತಾಗುತ್ತೆ ಯಾವ್ಯಾವ ಎನರ್ಜಿ ಎಲ್ಲೆಲ್ಲಿ ಇಳಿಯತ್ತೆ ಅಂತ. ತಲೆ ಎತ್ತರು ಯಾಕ್ರೋ? ಅಪ್ಪ ಬೆಳಗ್ಗೆ ಒಂದ್ 90 ಕೊಡ್ಸಿರ್ಲ ಆತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಎರಡನೇ ದೇವಸ್ಥಾನಕ್ಕೆ ಬಂದ್ವಿ. ಆ ದೇವಸ್ಥಾನದ ಹೆಸರು ಶ್ರೀ ಮರಳೇಶ್ವರ ಸ್ವಾಮಿ ದೇವಸ್ಥಾನ. ದೇವಾಲಯ ಅಲ್ಲ ಅಲ್ಲಿ. ಬನ್ನಿ ಇದ್ರೊಳಗಡೆ ಹೋಗಿ ನೋಡೋಣ ಒಳಗಡೆ ಹೆಂಗಿದೆ ದೇವರು ಅಂತ. ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋ ಡೌಟು ಅನ್ಕೊತೀನಿ. ನೋಡೋಣ, ಟ್ರೈ ಮಾಡೋಣ ಆದರೂ. ನೋಡಿ ದೇವಸ್ಥಾನ ಹೆಂಗಿದೆ ಇದು. ನೋಡಿ ಅಲ್ಲೆಲ್ಲ ಸೆಂಟ್ರಲ್ಲಿ ಈ ಥರ ಒಂದೊಂದು ಸ್ಟಾಲ್ ಹಾಕೊಂಡಿದ್ದಾರೆ. ಏನಾದರೂ ತಿಂಡಿ ಏನಾದ್ರು ಬೇಕಂದ್ರೆ. ಮರಳೇಶ್ವರ ನೋಡಿ, ಮರಳೇಶ್ವರ ಏನಕ್ಕೆ ಅಂದರೆ ಈ ದೇವಸ್ಥಾನ ಪೂರ್ತಿ ಮರಳಲ್ಲೇ ತುಂಬಿಕೊಂಡಿದೆ, ಅದಕ್ಕೋಸ್ಕರ ಮರಳೇಶ್ವರ ಅಂತ ಹೇಳಿ ಕರೀತಾರೆ ಅನ್ಕೊತೀನಿ. ನಾವು ಬರಲ್ಲ. ಇದು ಭೋಗೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲೊಂದು ಇದೊಂದು ನೋಡಿ, ಭೋಗೇಶ್ವರ ಸ್ವಾಮಿ ಸನ್ನಿಧಿ ಅಂತ ಇದು.
ಮರಳೇಶ್ವರ ಸ್ವಾಮಿ ದರ್ಶನ ಇಲ್ಲಿ ಮುಗೀತು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮುಂದೆ ಯಾವ ದೇವಸ್ಥಾನ ಇದೆ ಅಂತ ನೋಡೋಣ ಬನ್ನಿ. ಬನ್ನಿ ಬನ್ನಿ ಬೇಗ, ನಮ್ಮ ಯಾತ್ರೆ ಇನ್ನೂ ತುಂಬ ದೂರ ಇದೆ. ಏನು ಗುರು? ಇಲ್ಲ, ಭಕ್ತಾದಿಗಳು ತುಂಬ ಬೇಗ ಬೇಗ ಬರಬೇಕು ಅಂತ ಕೇಳ್ತೀನಿ. ಹಾಂ, ಭಕ್ತಾದಿಗಳು ಬೇಗ ಬೇಗ ಬರಬೇಕು. ಇನ್ನೂ 5 ದೇವಸ್ಥಾನಕ್ಕೆ ಹೋಗೋ ಬ್ಯಾಲೆನ್ಸ್ ಇದೆ. ಇಲ್ಲ ಇಲ್ಲ, ಸಮಾಧಾನಕ್ಕೆ ಬನ್ನಿ, ಅರ್ಜೆಂಟೇನಿಲ್ಲ. ನಿಧಾನಕ್ಕೆ ಬನ್ನಿ, ಅರ್ಜೆಂಟೇನಿಲ್ಲ. ಹಾಂ, ನಿಧಾನಕ್ಕೆ ಬನ್ನಿ, ಪರವಾಗಿಲ್ಲ ಪರವಾಗಿಲ್ಲ. ಓ ಅದೇನದು? ಕಮ್ಮಿ ಆಗಿದೆ. ಆ ಭಕ್ತನಲ್ಲಿ ಅಂತೂ ತುಂಬ ಕಮ್ಮಿ ಆಗಿದೆ. ಬರಬೇಕು ಬೇಗ ಬೇಗ. ಇನ್ನು ನಾವು ಹೋಗುವಂಥದ್ದು ದಾರಿ ತುಂಬ ದೂರ ಇದೆ. ಬನ್ನಿ ಬನ್ನಿ ಬೇಗ ಬನ್ನಿ. ದೇವಸ್ಥಾನ ಯಾವುದು? ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದು. ಚೌಡೇಶ್ವರಿ ಅವರ ಅಮ್ಮನವರ 3ನೇ ದೇವಸ್ಥಾನ ಸನ್ನಿಧಿ ಇದು. 2ನೇದಾಯಿತು, ಇದು 3ನೇದು. ನೋಡಿ, ಸುಸ್ತಾಗಿ ಬಂದು ಕುತ್ಕೊಳ್ಳೋಕ್ಕೋಸ್ಕರ ಯಾವ ಥರ ಮಾಡಿದ್ದಾರೆ. ತೆಂಗಿನಕಾಯಿನ ಕಟ್ ಮಾಡಿ ಈ ಥರ ಸ್ಟೂಲ್ ಥರ ಮಾಡಿದ್ದಾರೆ ಕುತ್ಕೊಳ್ಳೋಕ್ಕೆ. ಬನ್ನಿ ಸರ್, ಕುತ್ಕೊಳ್ಳಿ. ಬನ್ನಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಹಾಂ, ನೋ ಮಚ್ಚಿ, ಕುತ್ಕೊಳ್ಳಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ಭಕ್ತಿ. ಹಾಂ, ಬರಬೇಕು. ಇನ್ನೊಬ್ಬ ಇಲ್ಲಿ. ಹೌದು ಹೌದು, ಆ ಹುಡುಗಿ ಬೇಗ ಮದುವೆ ಆಗಲಿ ಅಂತ ಹೇಳ್ಬಿಟ್ಟು ಇವ್ನು ಬೇಡ್ಕೊತಾವನೆ. ಇವ್ನಿಗಾಗತ್ತೋ ಗೊತ್ತಿಲ್ಲ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ? ಥೋ ನಿಮ್ ಜನ್ಮಕ್ಕೆ. 4ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ರು. ಕೀರ್ತಿ ನಾರಾಯಣ ದೇವಾಲಯ. ಓಕೆ, 4ನೇ ದೇವಸ್ಥಾನ. ಯಾರನ್ನ ನೋಡ್ಬೇಕು ಗುರು? ಅಂತಂದ ಅವ್ನು ಉಳ್ಕೊಳ್ಳ ಮಚ್ಚ ಅಂತ. ಇದು ಎಂಟ್ರೆನ್ಸ್ ಕೀರ್ತಿ ನಾರಾಯಣ ದೇವಸ್ಥಾನಕ್ಕೆ. ಅಲ್ಲಿ ನೋಡಿ ಬಸವ. ತುಂಬ ಹಳೆ ಕಾಲದಲ್ಲಿ ಮಾಡಿರಬೇಕು. ಅರ್ಧದಲ್ಲೇ ನಿಂತಿದೆ ಕೆಲಸ. ಅದು ಅರ್ಧದಲ್ಲೇ ನಿಂತಿರೋ ಕೆಲಸ ಅದು. ನೋಡಿ, ಕಲ್ಲು ಬಂಡೆಗಳೆಲ್ಲ ಹಂಗೆ ಇದೆ. ಮೇ ಬಿ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದು ಅನ್ಸುತ್ತೆ ಆ ಟೈಮಲ್ಲಿ. ಅದು ಆರ್ಚು, ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗಿರೋ ಆರ್ಚ್ ಆಗಿದೆ. ಈ ಮಳೆಯಲ್ಲಿ ಫೋಟೋಶೂಟ್ ಬೇರೆ ಮಾಡ್ತಾರೆ ನಿಮಗೆ. ಒಳಗೋಗ್ಬರೋಣ, ಬರಲೇ ಫಸ್ಟ್ಲೇ ಅದು ನೋಡ್ಕೊಬರೋಣ. ಹಾಂ, ರಿಟರ್ನ್ ಹಿಂಗೆ ಹೋಗ್ತೀವಿ. ಇನ್ನೇ ಮತ್ತೆ ಹಿಂಗೆ ಆಚೆ ಬರಬೇಕು. ಜೋರಾಗೋಯ್ತಲ್ಲ ಮಳೆ. ಓಡ್ರ. ನಾನು ತಂದೆ ಛತ್ರಿ. ಓಡ್ರೋ ಇದು ಸರ್ಜಾಡ. ಓಡ್ರೋ ಇದು ಸರ್ಜಾಡ. ಸರ್ಜ ಬಂದು ಸರ್ಜ ಆಕ್ಷನ್ ಕ್ವೀನ್ ಸರ್ಜ. ನೋಡಿ, ಇದು ಕೀರ್ತಿ ನಾರಾಯಣ ದೇವಸ್ಥಾನ. ಇದು ತುಂಬ ಅಗಲ ಇದೆ ಅಲ್ಲ ಮಚ್ಚ? ತುಂಬ ಅಗಲ ಮಾಡಿದ್ದಾರೆ ಇದನ್ನು. ಬಟ್ ರೀಸೆಂಟಾಗಿ ಮಾಡಿರೋದು ಗೊತ್ತಲ್ಲ. ಇವೆಲ್ಲ ನೋಡು. ಬಟ್ ಯಾವುದು ಇದು ಮಾಡಿಲ್ಲ, ಡಿಸೈನ್ಸ್ ಮಾಡಿಲ್ಲ. ಬಟ್ ಓಕೆ. ಓಹ್, ತುಂಬ ಜೋರ ಇದೆ ಮಳೆ. ಬನ್ನಿ. ಹಾಂ, ನೋಡಿ ಫ್ರೆಂಡ್ಸ್, ಇದು ಆಚೆ ನೋಡಿ ಯಾವ ಥರ ಇದೆ. ಬನ್ನಿ ತೋರಿಸ್ತೀನಿ. ಬಟ್ ಯಾವುದು ಶೇಪ್ ಮಾಡಿಲ್ಲ. ಓಕೆ, ತುಂಬ ಹಳೇದಾಗಿರೋದು. ಹಳೇದೆ.
ಓಕೆ, ಶೇಪ್ ಯಾವುದು ಮಾಡಿಲ್ಲ. ಇದು ಎಂಟ್ರೆನ್ಸ್ ಅನಿಸುತ್ತೆ. ಇದು ಈ ಕಡೆಯಿಂದ ಬರೋರಿಗೆ. ಈ ಕಡೆನೂ ಒಂದು ಡೋರ್ ಇದೆ. ಓಕೆ, ಒಂದು ರೌಂಡ್ ಹೋಗಿ ಬರೋಣ. ಹಿಂಗಿದೆ ನೋಡೋಣ ಹಿಂದೆ ಮುಂದೆ ಎಲ್ಲ. ಇದೇ ಥರ ಒಂದು ಸೋಮನಾಥ್ಪುರದಲ್ಲೂ ಇದೇ ಥರ ಒಂದು ದೇವಸ್ಥಾನ ಇದೆ. ನೋಡೋಣ, ಅದಕ್ಕೆ ನೆಕ್ಸ್ಟು ಹೋಗೋಣ ಅಂದ್ಕೊಂಡಿದ್ದೀವಿ. ಹೋದರೆ ಅಲ್ಲಿ ತೋರಿಸ್ತೀನಿ ಗ್ಯಾರಂಟಿ ಅಲ್ಲಿ ಏನಿದೆ ಅಂತ. ನೋಡಿ, ಇಲ್ಲೂ ಅಷ್ಟೇ ಒಂದು ದೇವಸ್ಥಾನ ತೋರಿಸಿರ್ಬೋದು. ನೋಡಿ, ಅಭಿಷೇಕ ಏನು ಮಾಡ್ತಾರಲ್ಲ ಅದು ಇದರೊಳಗಿಂದ ಬರುತ್ತೆ. ನೋಡಿ, ಇದು ಒಂದಷ್ಟೇ. ಇಲ್ಲೊಂದು ಬಾಗಿಲಿದೆ. ಟೋಟಲ್ 3 ಬಾಗಿಲಿದೆ. 3 ಕಡೆಯಿಂದ ಎಂಟ್ರಿ ಇದೆ ಇದಕ್ಕೆ. ಇದು ಎಂಟ್ರೆನ್ಸು ಆ ದೇವಸ್ಥಾನಕ್ಕೆ. ನೀವು ಬಾಗಿಲು ಹಾಕ್ಬಿಟ್ಟವ್ರೆ, ಯಾರು ಹೋಗಲ್ಲ ಅಂತೇಳಿ. ಎಂಟ್ರೆನ್ಸು ಒಳಗಡೆ ಹೋಗೋಕ್ಕೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ. ಓಕೆ, ಹೋಗುವ ನಡ್ರಿ ಬೇಗ ನಡ್ರಿ. ಮಳೆ ಇನ್ನೂ ಸ್ಟಾರ್ಟ್ ಆಯಿತು. ಈಗ ಸ್ಟಾರ್ಟ್ ಆಗ ನಮ್ಗೇನೀಗ ಸ್ಟಾರ್ಟ್ ಆದರೆ ಬೇಗ ಹೋಗಬೇಕು. ಕೀರ್ತಿನಾರಾಯಣ ದೇವಾಲಯ. ವೈದ್ಯನಾಥೇಶ್ವರ ಅದು ಬೇರೆ ಇದೆಯಾ? ಎಲ್ಲಾಗಿದ್ದ ಅಂದರೆ ಇದೊಂದು ಸ್ವಲ್ಪ ದೊಡ್ಡ ದೇವಸ್ಥಾನ ಅನಿಸುತ್ತೆ ಮೇ ಬಿ. ಇದು ಕೊನೆಯ ದೇವಸ್ಥಾನ, ಲಾಸ್ಟು. ನೋಡು, ಅದರಲ್ಲಿ ನೋಡು, ಆ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು ನಾವು, ಗಲೀಜಾಗಿರ್ತೀವಿ ಅಂತ. ನೋಡು ಮಚ್ಚ ಏನು ಮಾಡಿದ್ದಾರೆ. ಅದೇ ಕಾಲು ತೊಳ್ಕೊಂಡು ಹೋಗ್ಬೇಕು. ಎಲ್ಲ ಮರಳಾಗಿರುತ್ತೆ, ಅದಕ್ಕೋಸ್ಕರ ಕಾಲು ತೊಳ್ಕೊಂಡು ಹೋಗಿ ಅಂತ ಮಾಡಿ. ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಕಾಲೇಜ್ ಮಾಡ್ಕೊಂಡು ಹೋಗ್ಬೇಕು. ಇವನು ಯಾಕೆ ಹಂಗಾರೆ ಮರಳಾಗಿರೋಲ್ಲ, ಅಲ್ಲಿಂದ ನಡ್ಕೊ ಬಂದು ನಿಮಗೆಲ್ಲ. ಆಗ ನಿಮ್ಮ ಹಂಗೆ ಇದು ಕೊನೆಯ ದೇವಸ್ಥಾನ. ಇದಕ್ಕೆ ನಮ್ಮ ಎಂಟ್ರಿ. ಇದು ಚೆನ್ನಾಗಿದೆ, ಬಟ್ ಫುಲ್ಲು ಕಲ್ಲು. ಇದು ರೀಸೆಂಟಾಗಿ ಆ್ಯಡ್ ಮಾಡಿರೋದು, ಯಾವ ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಹಾಂ, ಅಂದರೆ ಅದು ಅಗಲ ಏನು ಈ ಥರ ಎಲ್ಲ ಫೆಸಿಲಿಟಿ ಮಾಡಿಲ್ಲ, ಅದಕ್ಕೋಸ್ಕರ ಅದು. ನೋಡಿ, ವೈದ್ಯನಾರಾಯಣ. ನೋಡಿ ಮಚ್ಚಿ, ಇಲ್ಲಿ ಎಷ್ಟು ಸಕ್ಕದಾಗಿ ಕೆತ್ತಿದ್ದಾರೆ ನೋಡು. ಒಂದೊಂದು ಕಂಬದಲ್ಲಿ ಒಂದೊಂದು ಥರ ಕೆತ್ತನೆಗಳು. ಗಣೇಶ, ಸುತ್ತಾಡಕ್ಕೋ ಏನೇನು ಕೆತ್ತವ್ರಂತ ನೋಡೋದು ಬೇಡಣ. ಇಲ್ಲೇನು ಕೆತ್ತವ್ರು ನೋಡಿ ಇವರು. ರಾಜು, ಬ್ರಹ್ಮ 3 ತಲೆದು ಯಾರಿರೋದು? ಬ್ರಹ್ಮ. ಹಾಂ, ಮಗು ತುಳಿದಿರೋದು ಯಾರು ಗೊತ್ತಿಲ್ಲ ಗುರು. ಇವ್ರು ಅದೇ ಹೇಳಲ್ವಾ, ನಾವು ಅವರು ಏನು ಹೇಳ್ತಾರೆ ಅವರೇ. ಆವಾಗ ಬೆಳಗ್ಗೆ ಯಾರು ಸಿಕ್ಕಿದ್ರಲ್ಲ ನಮಗೆ, ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ನೋಡಿದ್ದು ಹೋಲು ಆ ಕಡೆಯಿಂದ ಈ ಕಡೆ ಹೆಂಗೆ ಕಾಣಿಸೋ ಮಾಡೋರು. ಇದು ಕಾಣಿಸ್ತಾ ಇದೆಯಾ? ಇದು ಕಾಣಿಸ್ತಾ ಇಲ್ಲಲ್ಲ. ಐತಲ್ಲ ನೋಡಿ ಫ್ರೆಂಡ್ಸ್, ಯಾವ ಥರ ಕೆತ್ತನೆ ಮಾಡಿ. ಹಾಂ, ಅನೇಕ ಡಿಸೈನ್ಸ್ ಕಿಂ ಕರಂಲೆದ್ದೆವು. ದಯವಿಟ್ಟು ಗೋಡೆಗಳನ್ನು, ಬಳೆಗಳನ್ನು ಹಾಗೂ ಮೂರ್ತಿಗಳನ್ನು ಮುಟ್ಟಬೇಡಿ. ಫೈನಲಿ ತೀರ್ಥ ಮುನೇಶ್ವರ ದೇವಸ್ಥಾನ. ಇದು ಕೀರ್ತಿ ಮುನೇಶ್ವರ ದೇವಸ್ಥಾನ ಅನಿಸುತ್ತೆ. ಫೈನಲ್ ನೋಡಿದ್ವಿ, ಎಲ್ಲ ನೋಡಾಯಿತು. ಇವಾಗ ಇಲ್ಲಿಗೆ ತಲಕಾಡಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ನೋಡಾಯಿತು.
ದೇವಸ್ಥಾನಕ್ಕೆ ಹೋಗೋದು ಪ್ಲೇಸ್ ಅಂತ ನೋಡಿ ಡಿಸೈಡ್ ಮಾಡಿ ಹೋಗೋದು. ಬನ್ನಿ ಹೋಗೋಣ. ಕಾರ್ ಎಲ್ಲಿ ನಿಲ್ಸಿದ್ದೀವಿ ಅಲ್ಲಿಗೆ. ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಟೆಂಪಲ್ ನೋಡಿದ್ರಲ್ಲ, ಎಲ್ಲ 5 ಟೆಂಪಲು ನೋಡಾಯಿತು. ಕಾಲು ನೋವು ಬರ್ಸ್ಕೊಂಡಾಯ್ತು. ನಾಳೆ ಹೆಂಗೆ ತೊಳ್ತೀವೋ ಗೊತ್ತಿಲ್ಲ. ನಾಳೆ ಗೊತ್ತಾಗುತ್ತೆ ಬೆಳಗ್ಗೆ ಹೆಂಗೆ ಏನಾಗುತ್ತೆ ನಮ್ಮ ಕತೆ ಪರಿಸ್ಥಿತಿ ನೋಡುವ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.